ಭಾರತೀಯರಾಗಿದ್ದುಕೊಂಡು ನಾವೆಂದೂ ಕೂಡ ಯಾವುದೇ ರೀತಿಯ ಭೇದ ಭಾವಕ್ಕೆ ಒಳಗಾಗಬಾರ್ದು. ಮತ್ತೆ ಆ ರೀತಿಯ ಕಿಡಿಗೇಡಿಗಳಿಗೂ ಕೂಡ ನಾವು ಶಾಂತಿಯುತವಾಗಿ ಅವ್ರಿಗೆ ಬುದ್ಧಿಯನ್ನ ಕಲಿಸ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗಿ ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ರಾಜಕಾರಣಕ್ಕೋಸ್ಕರ ನಡೀತಕ್ಕಂಥ ಗೊಂದಲಗಳನ್ನ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಹಿಮ್ಮೆಟ್ಟಿಸಬೇಕು. ಶಫಿ ಅಹಮದ್ ರವರು, ರಫೀಕ್ ಅಹಮದ್ ರವರು ಕೂಡ ಪ್ರತಿ ವರ್ಷ ಇಫ್ತಿಯಾರ್ ಕೂಟವನ್ನು ಆಚರಿಸಿ ಸಮಾಜದಲ್ಲಿ ಭಾವೈಕ್ಯತೆಯನ್ನು ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಮೊದಲಿಂದನೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. HMS ಪಾಲಿಟೆಕ್ನಿಕ್ ಆವರಣದಲ್ಲೂ ಮಾಡಿದ್ದಾರೆ. ನಮ್ಮ ಪೊಲೀಸ್ ಚಿಲುಮೆ ಸಮುದಾಯ ಭವನದಲ್ಲೂ ಕೂಡ, ಬಾರ್ಲೈನ್ ಮಸೀದಿನಲ್ಲೂ ಕೂಡ ಮಾಡಿದ್ದಾರೆ. ಈದ್ಗಾದಲ್ಲಿ ಕೂಡ ಬಹಳಷ್ಟು ಬಾರಿ ಈ ರೀತಿಯ ಒಂದು ಭಾವೈಕ್ಯತೆಯ ಸಂಕೇತವಾದಂತಹ ಕಾರ್ಯಕ್ರಮವನ್ನು ಪವಿತ್ರ ರಂಜಾನ್ ಹಬ್ಬದ ಸಂದರ್ಭದಲ್ಲಿ, ರಂಜಾನ್ ಹಬ್ಬ ಅಂತೇಳಿದ್ರೆ ಬಹಳ ಪವಿತ್ರವಾದಂತಹ ಹಬ್ಬ. ಈ ಸಂದರ್ಭದಲ್ಲಿ ಏನು ಕುರಾನನ ಪಠಣ, ಹಾಗೆ ಕುರಾನ್ನಲ್ಲಿರ್ತಕ್ಕಂಥ ಸಮುದಾಯಕ್ಕೆ ಬೇಕಿರ್ತಕ್ಕಂಥ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಧರ್ಮಗುರುಗಳು ನೀಡಿರ್ತಕ್ಕಂಥದ್ದು, ಅದನ್ನು ಮತ್ತೊಮ್ಮೆ ಎಲ್ಲರಲ್ಲೂ ಕೂಡ ಮನನ ಮಾಡ್ತಕ್ಕಂಥ ಕಾರ್ಯಕ್ರಮ. ಮತ್ತೊಮ್ಮೆ ಮನನವನ್ನು ಮಾಡಿ ನಾವೆಲ್ಲ ಮಾನವರಾಗಿ ಬಾಳಬೇಕು ಅಂತಕ್ಕಂಥ ಏನು ರಾಷ್ಟ್ರ ಕವಿ ಕುವೆಂಪುರವರು ಹೇಳಿದಾಗೆ ನಮ್ಮ ಸಮಾಜ ಶಾಂತಿಯ ತೋಟ ಆಗುವುದು. ನಮ್ಮ ಸಮಾಜ ಶಾಂತಿಯ ತೋಟ. ಇತ್ತೀಚಿನ ದಿನಗಳಲ್ಲಿ ನಡೀತಕ್ಕಂಥ ರಾಜಕಾರಣಕ್ಕೋಸ್ಕರ ನಡೀತಕ್ಕಂಥ ಗೊಂದಲಗಳನ್ನು ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಹಿಮ್ಮೆಟ್ಟಿಸಬೇಕು. ಇದರಲ್ಲಿ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಜಾತ್ಯತೀತ ರಾಷ್ಟ್ರ ಭಾರತ. ಈ ಭಾರತ ದೇಶದಲ್ಲಿ ನಾವೆಲ್ಲ ಇರ್ತಕ್ಕಂಥ ಭಾರತೀಯರಾಗಿದ್ದುಕೊಂಡು ನಾವೆಲ್ಲರೂ ಕೂಡ ಯಾವುದೇ ರೀತಿಯ ಭೇದ ಭಾವಕ್ಕೆ ಒಳಗಾಗಬಾರ್ದು. ಮತ್ತು ಆ ರೀತಿಯ ಕಿಡಿಗೇಡಿಗಳಿಗೂ ಕೂಡ ನಾವು ಶಾಂತಿಯುತವಾಗಿ ಅವ್ರಿಗೆ ಬುದ್ಧಿಯನ್ನು ಕಲಿಸ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗಿ ಈ ರೀತಿಯ ಒಂದು ಭಾವೈಕ್ಯತೆಯ ಸಮಾವೇಶಗಳು ಪವಿತ್ರ ರಂಜಾನ್ ಹಬ್ಬದ ಸಮಯದಲ್ಲಿರ್ಬೋದು, ಬೇರೆ ಸಮಯದಲ್ಲಿರ್ಬೋದು, ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥದ್ದು, ಪರಸ್ಪರರ ಪ್ರೀತಿ ವಿಶ್ವಾಸದಿಂದ ಸಮಾಜದಲ್ಲಿ ಸರ್ವತೋಮುಖ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಎಲ್ಲ ಧರ್ಮ ಗ್ರಂಥಗಳಲ್ಲೂ ಕೂಡ ನೀಡಿದೆ ಹೊರತು ಯಾವುದೇ ಒಂದು ಧರ್ಮ ಗ್ರಂಥದಲ್ಲೂ ಕೂಡ ಮತ್ತೊಂದು ಧರ್ಮವನ್ನು ದ್ವೇಷಿಸಬೇಕು ಅಂತಕ್ಕಂಥದ್ದು ಎಲ್ಲಿನೂ ಕೂಡ ಅದನ್ನು ತಿಳಿಸಿಲ್ಲ.
ಆದರೆ ನಾವುಗಳು ನಮ್ಮ ಸ್ವಾರ್ಥಕ್ಕೆ ಪರಸ್ಪರ ಧರ್ಮಕ್ಕೆ ನಾವು ಭೇದ ಭಾವವನ್ನು ಮಾಡ್ತಕ್ಕಂಥದ್ದು, ಮನುಷ್ಯರಲ್ಲಿ ಭೇದ ಭಾವವನ್ನು ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಮಾಜಕ್ಕೆ ಹಾನಿಕರ. ಆ ಒಂದು ದಿಸೆಯಲ್ಲಿ ನಾವೆಲ್ಲ ಮೊದಲು ಮಾನವರಾಗಿ ಬಾಳ್ತಕ್ಕಂಥ ಮನಸ್ಥಿತಿಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ. ಮತ್ತು ಮುಂದಿನ ದಿನಮಾನಗಳಲ್ಲೂ ಅಷ್ಟೇ ಯಾರೆಲ್ಲ ಕಿಡಿಗೇಡಿಗಳಿದ್ದಾರೆ ಅವರುಗಳ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ವಿನಾಕಾರಣ ಸುಮ್ಮನೆ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನ ಬಹಳಷ್ಟು ಭಾಗಗಳಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡಿದ್ದೇವೆ, ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ. ಆ ದೃಷ್ಟಿನಲ್ಲಿ ನನಗೆ HMS ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಮ್ಮ ಜಬ್ಬಾರ್ ಸಾಹೇಬರನ್ನು ಮರೆಯಾಗಿಲ್ಲ. ಶಫಿ ಸಾಹೇಬರು MLA ಇದ್ದರೂ ಕೂಡ ಕಾಲೇಜನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಇನ್ನೊಬ್ಬರು ಕೌನ್ಸಿಲ್ ಇದ್ರಲ್ಲ ಸರ್, ನಮ್ಮ ಕೆಸರುಮಡನವರು ರಶೀದ್ ಸಾಹೇಬರು, ನಮ್ಮ AD ಮುತ್ತುಕುಮಾರ್, ಇವರೆಲ್ಲ ಒಂದು 5-6 ಜನ, ಇಷ್ಟೇ ಜನ ಈ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಆಫ್ತಾಬ್ ಇವರೆಲ್ಲ ಚಿಕ್ಕ ಮಕ್ಕಳು ಇವರೆಲ್ಲ ಅವ್ರುಗಳು ಈ ಒಂದು ವಿಶಾಲವಾದಂಥ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಅವರೆಲ್ಲರೂ ಕೂಡ ಮಾಡಿ ಹೋದಂಥ ಈ ಜಾಗದಲ್ಲಿ ನಾವು ಇಂತಹ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಅಂತೇಳಿ ನಾವು ಅವ್ರನ್ನೆಲ್ಲರೂ ಕೂಡ ಸ್ಮರಿಸೋದ್ರ ಜೊತೆಗೆ ರಂಜಾನ್ ಹಬ್ಬ ಯಾವಾಗಲೂ ಕೂಡ ಪವಿತ್ರವಾದಂತಹ ಹಬ್ಬ. ಈ ಹಬ್ಬವನ್ನು ನಾವೆಲ್ಲ ಭಕ್ತಿಪೂರ್ವಕವಾಗಿ ನಾವು ಆಚರಣೆಯನ್ನು ಮಾಡೋಣ. ಮತ್ತು ಸಮಾಜದಲ್ಲಿ ಕೂಡ ನಾವೆಲ್ಲ ಭಾವೈಕ್ಯತೆಯಿಂದ ಮುಂದಿನ ದಿನಮಾನಗಳಲ್ಲಿ ಬದುಕೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಸಂದರ್ಭಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿ ತಮ್ಮೆಲ್ಲರ ಮುಂದೆ ನಿಂತು ಮಾತನಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ HMS ಸಂಸ್ಥೆ ಮತ್ತು ವಿಶೇಷವಾಗಿ ಶಫಿ ಅಹಮದ್ ಸಾಹೇಬರು, ರಫೀಕ್ ಅವರು, ಆಫ್ತಾಬ್ ಅವರು ಮತ್ತು ಇನ್ನಿತರ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ನೆನೆಸಿದ 2 ಮಾತುಗಳನ್ನು. ಇವತ್ತೊಂದು ಬಹಳ ಒಳ್ಳೆಯ ದಿನ. ಇವತ್ತು ನಾವು ನಮ್ಮ ಮುಸಲ್ಮಾನ್ ಬಾಂಧವರ ಪವಿತ್ರ ತಿಂಗಳಾದ ರಂಜಾನ್ ತಿಂಗಳ 10ನೆಯ ಉಪವಾಸನ ಈಗ ತಾನೇ ನಾವೆಲ್ಲರೂ ಅಂತ್ಯಗೊಳಿಸಿ ಈ ಸಭೆಯಲ್ಲಿ ನಾವು ಭಾಗವಹಿಸಿದ್ವಿ. ಮುಸಲ್ಮಾನ್ ಬಾಂಧವರಿಗೆ ಅತ್ಯಂತ ಪವಿತ್ರವಾದ ತಿಂಗಳು. ಯಾಕಂದರೆ ಈ ತಿಂಗಳಲ್ಲಿ ನಾವು ಉಪವಾಸವಿದ್ದು ವಿಶೇಷ ಪ್ರಾರ್ಥನೆ ಮಾಡಿ ಬಡವರಿಗೆ ದಾನವನ್ನು ಮಾಡಿ ಅಲ್ಲಾ ತಾಲಾನ ನಾವು ನೆನಪು ಮಾಡಿಕೊಡ್ತೀವಿ. ವಿಶೇಷತೆ ಎಂದರೆ ಈ ತಿಂಗಳಲ್ಲಿ ನಮ್ಮ ಪವಿತ್ರ ಗ್ರಂಥವಾದ ಕುರಾನ್ ಶರೀಫ್ ಏನೋ ಅವತೀರ್ಣಗೊಂಡು ನಮ್ಮ ಪ್ರವಾದಿಯರ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಖಾಂತರ ನಮಗೆಲ್ಲರಿಗೂ ಈ ಪವಿತ್ರ ಗ್ರಂಥ ಅವತೀರ್ಣಗೊಂಡಿದೆ. ಇಂತಹ ವಿಶೇಷ ಸಂದರ್ಭದಲ್ಲಿ ನಮ್ಮ ತುಮಕೂರು ನಗರದ HMS ವಿದ್ಯಾಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಕೋಮು ಸೌಹಾರ್ದತೆ ಹಾಗೂ ಒಂದು ಇಫ್ತಾರ್ ಕೂಟವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಶುಭ ಸಂದರ್ಭದಲ್ಲಿ ಈ ಸಮಾರಂಭಕ್ಕೆ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಹಾಗೂ ಮಧುಗಿರಿಯ ಜನಪ್ರಿಯ ಶಾಸಕರಾದ ಮಾನ್ಯ KN ರಾಜಣ್ಣ ಸಾಹೇಬರು ತಮ್ಮೆಲ್ಲರ ಜೊತೆಗೆ ಭಾಗವಹಿಸಲು ಇಲ್ಲಿ ಬಂದಿದ್ದಾರೆ. ನಾನು ತಮ್ಮೆಲ್ಲರ ಪರವಾಗಿ ಹಾಗೂ ಈ ಸಂಸ್ಥೆಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಿರಿಯರು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಅದನ್ನು ವಿಕೋಪಕ್ಕೆ ತಗೊಂಡು ಹೋಗ್ತಾ ಇರ್ತಕ್ಕಂಥ, ಶಾಂತಿ ಕದಡ್ತಾ ಇರ್ತಕ್ಕಂಥ ಇದಕ್ಕೆ ಯಾವುದನ್ನು ಕೂಡ ನಾವು ಮನಸ್ಸನ್ನು ಕೊಡಬಾರ್ದು, ಉದ್ರಿಕ್ತವಾಗಬಾರ್ದು. ನಾವು ಶಾಂತ ರೀತಿಯಿಂದ ಬದುಕ್ತಕ್ಕಂಥ ಈ ರಂಜಾನ್ ಸಂದೇಶವನ್ನು ಎಲ್ಲರೂ ಕೂಡ पालने ಮಾಡೋಣ ಅಂತಕ್ಕಂತ ಹೇಳಿ ನಾನು ಒಂದು ಮಾತು ಮುಗಿಸ್ತೀನಿ. ए अल्लाह सारी इंसान तेरे ही बंदे हैं, तेरे ही नबी के उम्मती हैं. ए अल्लाह हर इंसान को सही समझ नसीब फरमा. अल्लाह हर इंसान को हर इंसान को तेरे नबी सल्लल्लाहु अलैहि वसल्लम को पहचानने वाले बना. ए अल्लाह रहम का करम का मामला फरमा. अल्लाह सारी दुनिया में बिलखुसूस हमारे इस हिंदुस्तान में